ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ಶಾಸನದ ಪರಿಚಯ ತಾಳಗುಂದ ಶಾಸನವನ್ನು ಪರಿಚಯಿಸ್ತಾ ಇದ್ದೀನಿ. ತಾಳಗುಂದ ಶಾಸನವು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದದ ಪ್ರಣವೇಶ್ವರ ದೇವಾಲಯದ ಎದುರುಗಡೆ ಇರುವ ಸ್ತಂಭದ ಮೇಲೆ ಸಂಸ್ಕೃತ ಭಾಷೆಯಲ್ಲಿ ಈ ಶಾಸನ ಇರೋದನ್ನು ನಾವು ನೋಡ್ಬೋದಾಗಿದೆ. ಈ ಶಾಸನ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ತಾಳಗುಂದದ ಪ್ರಣವೇಶ್ವರ ದೇವಾಲಯದ ಎದುರುಗಡೆ ಇರುವ ಸ್ತಂಭದ ಮೇಲೆ ಸಂಸ್ಕೃತ ಭಾಷೆಯಲ್ಲಿರುವಂತಹ ಒಂದು ಶಾಸನ ಇದು. ಇದರ ಕಾಲ ಕ್ರಿಸ್ತಶಕ 5ನೇ ಶತಮಾನ ಅಂತ ಹೇಳ್ಬೋದು. ಈ ಶಾಸನವನ್ನು ಹಾಕಿಸಿದಂಥವನು ಕದಂಬ ಕಾಕುತ್ಸವರ್ಮನ ಮಗನಾದ ಶಾಂತಿವರ್ಮನು ಈ ಶಾಸನವನ್ನು ಹಾಕಿಸಿದ್ದಾನೆ ಅಂತ ಹೇಳಲಾಗುತ್ತೆ. ಈ ಕರ್ನಾಟಕದಲ್ಲಿ ಸ್ವತಂತ್ರ ಕದಂಬ ರಾಜ್ಯವನ್ನು ಸ್ಥಾಪಿಸಿದ ವೃತ್ತಾಂತವನ್ನು ಈ ಶಾಸನ ತಿಳಿಸುತ್ತೆ. ಕರ್ನಾಟಕದಲ್ಲಿ ಸ್ವತಂತ್ರ ಕದಂಬ ರಾಜ್ಯವನ್ನು ಸ್ಥಾಪಿಸಿದಂತಹ ಚಿತ್ರಮಯವಾದಂತಹ ವೃತ್ತಾಂತವನ್ನು ಈ ಶಾಸನ ತಿಳಿಸುತ್ತೆ ಅಂತ ಹೇಳ್ಬೋದು. ಈ ಶಾಸನವನ್ನು ಕವಿ ಕುಬ್ಜ ಅನ್ನುವಂಥವನು ಬರೆದಿದ್ದಾನೆ. ಈ ಶಾಸನವನ್ನು ಬರೆದಂಥವನು ಕವಿ ಕುಬ್ಜ ಅನ್ನುವಂಥವನು. ನಮಗೆ ಏನು ಪ್ರಶ್ನೆ ಆಗ್ಬೋದು ಅಂದರೆ, ತಾಳಗುಂದ ಶಾಸನ ಎಲ್ಲಿದೆ ಅಂದರೆ ಇದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ತಾಳಗುಂದದಲ್ಲಿದೆ ಅಂತ ಹೇಳ್ಬೋದು. ಯಾವ ದೇವಾಲಯದ ಎದುರುಗಡೆ ಅಂದರೆ ಪ್ರಣವೇಶ್ವರ ದೇವಾಲಯದ ಎದುರುಗಡೆ ಇದೆ ಅಂತ ಹೇಳಲಾಗುತ್ತೆ. ಹಾಗೆ ಇದು ಸಂಸ್ಕೃತ ಭಾಷೆಯಲ್ಲಿರುವಂತಹ ಒಂದು ಶಾಸನ. ಇದರ ಕಾಲ ಕ್ರಿಸ್ತಶಕ 5ನೇ ಶತಮಾನ. ಇದನ್ನು ಯಾರು ಹಾಕ್ಸಿದ್ದು ಅಂತ ಅಂದರೆ ಕದಂಬ ಕಾಕುತ್ಸವರ್ಮನ ಮಗನಾದಂಥ ಶಾಂತಿವರ್ಮ ಈ ಶಾಸನವನ್ನು ಹಾಕಿಸ್ತಾನೆ. ಕದಂಬ ಕುಲದ ಮಯೂರ ಶರ್ಮನು ಕಂಚಿಯ ಪಲ್ಲವ ದೊರೆ ರಾಜೇಂದ್ರನನ್ನು ಪ್ರತಿಭಟಿಸಿ ಕರ್ನಾಟಕದಲ್ಲಿ ಸ್ವತಂತ್ರ ಕದಂಬ ರಾಜ್ಯವನ್ನು ಸ್ಥಾಪಿಸಿದಂತಹ ಚಿತ್ರಮಯ ವೃತ್ತಾಂತವನ್ನು ಈ ಶಾಸನದಲ್ಲಿ ಚಿತ್ರಿಸಲಾಗಿದೆ. ಇದನ್ನು ಬರೆದಂತಹ ಕವಿ ಕುಬ್ಜ ಅಂತ ಹೇಳ್ಬೋದಾಗಿದೆ. ಇದು ಪ್ರಶ್ನೆ ಆಗಿದೆ. ತಾಳಗುಂದ ಶಾಸನವನ್ನು ಬರೆದಂಥ ಕವಿ ಯಾರು ಅಂತ ಅಂದರೆ ಕುಬ್ಜ ಅಂತ ಹೇಳಿ ಪ್ರಶ್ನೆ ಆಗಿದೆ. ಇದಿಷ್ಟು ತಾಳಗುಂದ ಶಾಸನದ ಪರಿಚಯ. ಧನ್ಯವಾದಗಳು.